ವಿಚಿತ್ರ ಘಟನೆ ನಡೆದಿದೆ. ಹಣಕ್ಕೆ ಅದರದ್ದೇ ಆದಂತಹ ವ್ಯಾಲ್ಯೂಸ್ ಇದೆ. ಆದ್ರೆ ಹಣಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಬೆಲೆ ಕೊಡಬೇಕು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿ ವಿಲವಿಲ ಅಂತ ಒದ್ದಾಡ್ತಿದ್ರು ಕೂಡ ನನಗೆ ದುಡ್ಡೇ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಹಣ ಅಂದ್ರೆ ಹೆಣನೂ ಕೂಡ ಬಾಯ್ ಬಿಡುತ್ತೆ ಅಂತ. ನಮಸ್ಕಾರ, ರೆಬಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಒಂದು ವಿಚಿತ್ರ ಘಟನೆ ನಡೆದಿದೆ. ಯಾಕಂತಂದ್ರೆ ಹಣಕ್ಕೆ ಅದರದ್ದೇ ಆದಂತಹ ವ್ಯಾಲ್ಯೂಸ್ ಇದೆ. ಆದರೆ ಹಣಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಬೆಲೆ ಕೊಡಬೇಕು. ಆದರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿ ವಿಲವಿಲ ಅಂತ ಒದ್ದಾಡ್ತಿದ್ರು ಕೂಡ ನನಗೆ ದುಡ್ಡೇ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಪ್ಪ ಈ ಘಟನೆ, ಎಲ್ಲಿ ನಡೀತು, ಯಾವ ಸನ್ನಿವೇಶದಲ್ಲಿ ನಡೀತು ಅಂತ ನೋಡೋದಾದ್ರೆ ನೋಡಿ, ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೂ ಕೂಡ ದುಡಿಮೆ ಮುಖ್ಯ ಅಂತ ಟ್ಯಾಕ್ಸಿ ಡ್ರೈವರ್ ಒಬ್ರು ದುಡಿಮೆಯನ್ನೇ ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ಹೀಗೆ ಅನ್ನೋದಕ್ಕೂ ಕೂಡ ಕಾರಣ ಇದೆ. ಬದುಕು ಒಂದೇ ರೀತಿ ಇರೋದಿಲ್ಲ. ನಮಗೆ ಆಗಿರ್ಬೋದು, ನಿಮಗೆ ಆಗಿರ್ಬೋದು. ಅದೇನೋ ಹೇಳ್ತಾರಲ್ಲ, ಹಣ ಇಲ್ಲದೆ, ಹಣ ಅಂದರೆ ಹೆಣನೂ ಕೂಡ ಬಾಯ್ ಬಿಡುತ್ತೆ ಅಂತ. ದುಡ್ಡಿಗೆ ಅದರದ್ದೇ ಆದಂತಹ ಮಹತ್ವ ಇದೆ. ಎಲ್ಲರೂ ಕೂಡ ದುಡ್ಡಿನ ಹಿಂದೆ ಓಡ್ತಿದ್ದಾರೆ. ಮಾನವೀಯತೆಯಿಂದ ಅಥವಾ ನಿಮಗೆ ಒಳ್ಳೆ ಗುಣ ಇದೆ ಅಂದರೂ ಕೂಡ ಯಾರೂ ನಿಮಗೆ ಕೇರ್ ಮಾಡೋದಿಲ್ಲ ಅಥವಾ ನಿಮ್ಮ ಗುಣಕ್ಕೆ ಮರಳಾಗೋದಿಲ್ಲ. ಅದೇ ನಿಮ್ಮ ಹತ್ರ ಹಣ ಇದೆ, ನೀವು ಏನನ್ನು ಬೇಕಾದರೂ ಖರೀದಿ ಮಾಡುವಂತಹ ಶಕ್ತಿ ಇದೆ, ನಿಮಗೆ ಬಂಗ್ಲೆ ಇದೆ, ಕಾರ್ ಇದೆ, ಆಳು ಕಾಳು ಇದ್ದಾರೆ ಅಂತಂದರೆ ನಿಮ್ಮನ್ನು ಟ್ರೀಟ್ ಮಾಡೋ ಲೆವೆಲ್ಲೇ ಬೇರೆ. ಅದೇ ಹಣ ನಿಮ್ಮ ಹತ್ರ ಇಲ್ಲ ಅಂತಂದರೆ ನಿಮ್ಮನ್ನು ಟ್ರೀಟ್ ಮಾಡೋ ಲೆವೆಲ್ಲೇ ಬೇರೆ. ಸೊ ಹಾಗಾಗಿ ಇಲ್ಲೂ ಕೂಡ ಬಡ ಟ್ಯಾಕ್ಸಿ ಡ್ರೈವರ್ ಒಬ್ಬರು ಅಂತಹದ್ದೇ ಸನ್ನಿವೇಶವನ್ನು ಎದುರಿಸಿದ್ದಾರೆ. ಬದುಕು ಎಲ್ರಿಗೂ ಕೂಡ ಒಂದು ಕಡೆ ಪಾಠವನ್ನು ಕಲಿಸ್ತಾ ಇರುತ್ತೆ. ಎಲ್ರಿಗೂ ಕೂಡ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಕೆಲವರಿಗೆ ತಮ್ಮ ಕುಟುಂಬದಿಂದ ದೂರ ಇದ್ದು ದುಡಿಯೋದು ಅನಿವಾರ್ಯ ಆಗಿರುತ್ತೆ. ಇದೀಗ ಇಲ್ಲೊಬ್ಬ ಟ್ಯಾಕ್ಸಿ ಡ್ರೈವರದ್ದು ಕೂಡ ಅದೇ ಕಥೆಯಾಗಿದೆ. ದುಡಿಯೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಇಲ್ಲಿ ಮಗಳು ಅಪಘಾತಕ್ಕೆ ಈಡಾಗಿದ್ದಾಳೆ ಅಂತ ಟ್ಯಾಕ್ಸಿ ಡ್ರೈವರ್ಗೆ ಊರಿನಿಂದ ಕರೆ ಬರುತ್ತೆ. ಅದೇ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ವ್ಯಕ್ತಿಯೊಬ್ಬರು ಈ ಬಗ್ಗೆ ಎಳೆಯಾಗಿ ಕಥೆಯನ್ನು ಹೇಳ್ಕೊಂಡಿದ್ದಾರೆ. ಆ ಸಂದರ್ಭವನ್ನು ವಿವರಿಸಿದ್ದಾರೆ. ಈ ಭಾವನಾತ್ಮಕ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟನ್ನು ನೋಡಿದ್ರು ಎಂಥವರ ಕಣ್ಣಂಚಲ್ಲಿ ಒಂದು ಕ್ಷಣ ನೀರು ಬರುತ್ತೆ. ತಂದೆಯ ಜವಾಬ್ದಾರಿ ಎಂತಹದ್ದು ಅಂತ ಎತ್ತಿ ತೋರಿಸುತ್ತೆ. ಆ ತಂದೆ ಆಡಿದಂತಹ ಮಾತುಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಆ ಬಳಕೆದಾರನ ಕಣ್ಣನ್ನ ಒದ್ದೆಯಾಗಿಸಿದೆ. ಪುಟ್ಟ ಕಂದಮ್ಮ ಪುಟ್ಟ ಮಗುವನ್ನ ಆಡಿಸಿ ಬೆಳೆಸಿ ಲಾಲಿಸಿ ಪಾಲಿಸಿ ಕಣ್ಣ ಮುಂದೆ ದೊಡ್ಡವಳಾದ ಮಗಳು ಇವತ್ತು ಆಕ್ಸಿಡೆಂಟ್ ಆಗಿದ್ದಾಳೆ, ರಕ್ತ ಹರಿತಾ ಇದೆ, ಕೈಕಾಲು ಮುರಿದೋಗಿದೆ ಅಂದರೂ ಕೂಡ ಆ ತಂದೆಗೆ ಕಿಂಚಿತ್ತೂ ಕೂಡ ನೋವಾಗ್ಲಿಲ್ವಾ? ನೋವಾದರೂ ಕೂಡ ಜವಾಬ್ದಾರಿನೇ ಹೆಚ್ಚಾಯ್ತಾ? ಹೌದು, ಹೆಚ್ಚಿನವರು ತಮ್ಮ ಹೆಂಡತಿ ಮಕ್ಕಳಿಗಾಗಿ ದೂರದ ಬೆಂಗಳೂರಿನಲ್ಲೋ ಅಥವಾ ಮುಂಬೈನಲ್ಲೋ ಸಣ್ಣ ಪುಟ್ಟ ಉದ್ಯೋಗವನ್ನ ಮಾಡ್ತಾರೆ. ತಮ್ಮ ದುಡಿಮೆಯ ಹಣದಿಂದ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡಿ, ಗಂಡು ಮಕ್ಕಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ. ತಮ್ಮ ಹೆಂಡತಿ ಮಕ್ಕಳನ್ನ, ತಾಯಿಯನ್ನ ಬಹಳ ಪ್ರೀತಿಯಿಂದ ನೋಡ್ಕೋಬೇಕು. ಯಾವುದೇ ರೀತಿಯಾದಂಥ ಕುಂದು ಕೊರತೆ ಮಾಡಬಾರ್ದು. ಮೋಸ್ಟ್ ಪ್ರಿಷಿಯಸ್ ಅಂದರೆ ಹೆಂಗೆ ಅಂತಂದರೆ, ಮಕ್ಕಳು ಕೇಳ್ತಾ ಇರ್ತಾರೆ, ಅಪ್ಪ ನನಗೆ ಅದು ಕೊಡಿಸು, ಅಪ್ಪ ನನಗೆ ಇದು ಕೊಡಿಸು, ನನಗೆ ಅಂಥ ಸ್ಕೂಲಿಗೆ ಸೇರಿಸು, ಇಂಥ ಶೂಸ್ ಕೊಡಿಸು, ಇಂಥ ಬಟ್ಟೆ ಕೊಡಿಸು, ಇಂಥ ಬ್ಯಾಗ್ ಕೊಡಿಸು ಅಂತ. ಅದೆಲ್ಲವನ್ನ ಕೊಡಿಸೋದಕ್ಕೆ ಆ ತಂದೆ ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸರಿಯಾಗಿ ನಿದ್ದೆ ಊಟ ಮಾಡದೆ ದುಡಿಮೆ ಮಾಡ್ತಿರ್ತಾನೆ. ಯಾತಕ್ಕಾಗಿ ಅಂತಂದರೆ ಮಕ್ಕಳು ನೊಂದ್ಕೋಬಾರ್ದು, ನಮ್ಮಪ್ಪ ನಮ್ಮಮ್ಮ ಏನು ಕೊಡಿಸ್ಲಿಲ್ಲ ಅಂತ ಅಂದ್ಕೋಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಮಕ್ಕಳಿಗೆ ಏನನ್ನೂ ಕಡಿಮೆ ಮಾಡದೆ ತಾನು ಹೊಟ್ಟೆಗೆ ತಿಂತಾನೋ ಇಲ್ವೋ ಗೊತ್ತಿಲ್ಲ, ಮಕ್ಕಳಿಗಾಗಿ ಹೆಂಡತಿಗಾಗಿ ದುಡಿತಾನೆ. ಮಕ್ಕಳ ಪರಿಸ್ಥಿತಿ ಹಿಂಗಾದರೆ ಹೆಂಡತಿ ಪರಿಸ್ಥಿತಿ ಹಾಗೆ ಇರುತ್ತೆ. ಗಂಡ ದಣ್ದಿರ್ತಾನೆ, ದುಡ್ಕೊಂಡು ಬಂದಿರ್ತಾನೆ, ಆತನಿಗೆ ಒಂದು ಗ್ಲಾಸ್ ನೀರು ಕೊಡೋದು, ಊಟ ಕೊಡೋದು, ಉಪಚಾರ ಮಾಡೋದಿಲ್ಲ ಕೆಲವು ಹೆಣ್ಮಕ್ಳು. ದುಡ್ಡು ನೋಡ್ತಾರೆ ಫಸ್ಟು. ಎಷ್ಟು ದುಡಿಮೆ ಮಾಡಿದ್ದೀರಿ, ಇಷ್ಟು ಸಾಲೋದಿಲ್ಲ, ನಂಗೆ ಚಿನ್ನ ಬೇಕು, ಬೆಳ್ಳಿ ಬೇಕು, ನನ್ನನ್ನು ಪಾರ್ಕಿಗೆ ಕರ್ಕೊಂಡು ಹೋಗಿ, ಮೂವೀಸ್ ಕರ್ಕೊಂಡು ಹೋಗಿ, ನನಗೆ ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು ಅಂತ ಪೀಡಿಸ್ತಾ ಇರ್ತಾರೆ. ಸೊ ಇದನ್ನು ಅರಿತಂತಹ ಮನೆಯ ಯಜಮಾನ ಏನು ಮಾಡ್ತಾನೆ,
ಹಗಲು ರಾತ್ರಿ ಅನ್ನದೆ ದುಡಿಯೋದಕ್ಕೆ ಶುರು ಮಾಡ್ತಾನೆ. ಯಾಕಂತಂದ್ರೆ ದುಡ್ಡಿಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡೋದಿಲ್ಲವಲ್ವಾ? ಹಾಗಾಗಿ ನೋಡಿ, ಇದೇ ರೀತಿಯಾದಂತಹ ಸಮಸ್ಯೆ ಈತ ಕೂಡ ಎದುರಿಸ್ತಾ ಇದ್ದ ಅಂತ ಅನ್ಸುತ್ತೆ. ಮುಂಬೈನಲ್ಲಿ ಟ್ಯಾಕ್ಸಿಯನ್ನ ಓಡಿಸಿ ಜೀವನವನ್ನ ನಡೆಸ್ತಾ ಇರುವ ವ್ಯಕ್ತಿಗೆ ಏಕ್ದಮ್ ಒಂದೇ ಸರಿ ಅವರ ಮಗಳಿಗೆ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಅಪಘಾತ ಆಗಿದೆ ಅನ್ನುವಂತಹ ಕರೆ ಕೂಡ ಬರುತ್ತಂತೆ. ಈ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸುವ ವ್ಯಕ್ತಿ ತಂದೆಯೊಬ್ಬರ ಆತಂಕ, ಚಡಪಡಿಕೆ ಹೇಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಈ ಟ್ಯಾಕ್ಸಿ ಚಾಲಕ ಹೇಳಿದ ಮಾತು ಈ ವ್ಯಕ್ತಿಯ ಮನಸ್ಸನ್ನ ನಾಟಿದ್ಯಂತೆ. ಈ ಕುರಿತಾದಂತಹ ಸ್ಟೋರಿಯನ್ನ ಗಮನಿಸಲೇಬೇಕಾಗುತ್ತೆ. ಯಾಕಂತ ನೋಡಿ, ಆ ಟ್ಯಾಕ್ಸಿ ಡ್ರೈವರ್ ಆಡಿದಂತಹ ಮಾತುಗಳು ನಿಜಕ್ಕೂ ಕೂಡ ಶಾಕ್ ಅನಿಸ್ತಂತೆ ಈ ಪ್ರಯಾಣಿಕರಿಗೆ. ಮೆಹುಲ್ ಆರ್ ಥಕ್ಕರ್ ಹೆಸರಿನ ಎಕ್ಸ್ ಖಾತೆಯಲ್ಲಿ ದಾದರ್ನಲ್ಲಿ ಖಾಲಿ ಪೀಲಿ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಅನಿರೀಕ್ಷಿತವಾಗಿ ಏನು ಸಂಭವಿಸಿದಂತಹ ಸನ್ನಿವೇಶ ಇದು. ವ್ಯಕ್ತಿಯೊಬ್ಬರು ಮಾತಾಡಿದ್ದಾರೆ, ಇದ್ರ ಬಗ್ಗೆ ಪೋಸ್ಟ್ ಕೂಡ ಮಾಡಿದ್ದಾರೆ. ನಾನು ಮುಂಬೈನ ದಾದರ್ನಲ್ಲಿ ಖಾಲಿ ಪೀಲಿ ಟ್ಯಾಕ್ಸಿಯಲ್ಲಿದೆ. ದಾರಿ ಮಧ್ಯದಲ್ಲಿ ಚಾಲಕನಿಗೆ ಅವನ ಊರಿಂದ ಕರೆ ಬರುತ್ತೆ. ಅವನ ಮಗಳು ಅಪಘಾತಕ್ಕೆ ಈಡಾಗ್ತಾಳೆ. ಭಯವು ತಕ್ಷಣ ಅವನನ್ನ ಆವರಿಸಿಕೊಳ್ಳುವುದನ್ನ ನಾನು ನೋಡ್ತೀನಿ. ನಾನು ಅವನನ್ನ ಕ್ಯಾಬ್ ನಿಲ್ಲಿಸೋದಕ್ಕೆ ಕೇಳಿದಾಗ ಅವನ ಕೈಗಳು ಗಡಗಡ ಅಂತ ನಡುಗ್ತಾ ಇರುತ್ತೆ. ಅವನ ಧ್ವನಿಯೇ ಬರದಂತೆ ಆಗೋಗ್ಬಿಡುತ್ತೆ. ಅವನು ತಕ್ಷಣ ತನ್ನ ಹೆಂಡತಿಗೆ ಕರೆ ಮಾಡಿ ಘಟನೆಯನ್ನ ವಿವರಿಸಿ, ಸ್ಥಳಕ್ಕೆ ನೀನು ಹೋಗ್ಬಿಡು ಬೇಗ, ಹಿಂಗಾಗ್ಬಿಟ್ಟಿದ್ಯಂತೆ, ಮಗಳಿಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದ್ಯಂತೆ, ನೀನು ಫಸ್ಟ್ ಹೋಗು ಅಂತ ಅವರ ಹೆಂಡತಿಯನ್ನು ಕಳಿಸ್ಬಿಡ್ತಾರಂತೆ. ಆದರೆ ಈತ ಹೋಗೋದಿಲ್ವಂತೆ. ಯಾಕೆ ನೋಡಿ, ಆ ಬಳಿಕ ನಾನು ಅವನಿಗೆ ಮಾಹಿತಿಯನ್ನು ನೀಡ್ತೀನಿ, ವ್ಯಕ್ತಿಯೊಂದಿಗೆ ಮಾತಾಡ್ತೀನಿ. ಏನಾಯಿತು ಸರ್, ಏನಾಯಿತು ಅಂತ ಕೇಳ್ತೀನಿ. ಅದೃಷ್ಟವಶಾತ್ ಏನಾಗಿಲ್ಲ ಸರ್, ನನ್ನ ಮಗಳಿಗೆ ಹಿಂಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ, ಭಾಳ ದೊಡ್ಡದೇನಾಗಿಲ್ಲ, ಗಾಯ ಆಗಿದೆ, ಕೈಕಾಲು ಮುರಿದು ಹೋಗಿದೆ, ಅವಳು ಗಾಯಗೊಂಡಿದ್ದಾಳೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ನಾನು ಏನು ಮಾಡೋದಕ್ಕಾಗುತ್ತೆ? ನಾನು ಮಾಡಬಹುದಾದಂಥ ಏಕೈಕ ವಿಷಯ ಅಂತಂದರೆ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೋದೇ ಹೊರತು ನಾನು ಇಲ್ಲಿಂದ ಕದಲೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಈ ಪ್ರಯಾಣಿಕನಿಗೆ ಗಾಬರಿ ಆಗುತ್ತೆ. ನಿಧಾನವಾಗಿ ಉಸಿರು ಬಿಡ್ತಾ, ಏನು ಹಿಂಗೆ ಅಂದ್ಬಿಟ್ರಲ್ಲ, ನಿಮ್ಮ ಪ್ರೀತಿಯ ಮಗಳು, ಒಬ್ಬಳೇ ಮಗಳು ಅಂತ ಇದ್ದೀರಿ, ಯಾಕೆ ಹಿಂಗಂದ್ರಿ ಅಂತ ಕೇಳ್ತಾರೆ. ಅವನು ನನ್ನ ಮನೆಗೆ ಹೋಗಬೇಕು, ನನ್ನ ಕುಟುಂಬಕ್ಕೆ ಈಗ ಅಲ್ಲಿ ನನ್ನ ಅಗತ್ಯ ಇದೆ ಅಂತ ನನಗೂ ಗೊತ್ತು. ಆದರೆ ನಾನು ಹೋದರೆ 10 ದಿನಗಳವರೆಗೂ ಏನು ಆದಾಯನೇ ಇರೋದಿಲ್ಲ ಸರ್. ನಾನೇನಾದರೂ ಹೋದರೆ ಈಗ 10 ದಿನದವರೆಗೂ ಕೂಡ ಯಾವುದೇ ಹಣ ಇರೋದಿಲ್ಲ. ನಾನು ಈಗ ಕ್ಯಾಬ್ ಡ್ರೈವ್ ಮಾಡಿದ್ರೇ ದುಡ್ಡು ಬರುತ್ತೆ, ಮನೆಗೆ ಹೋದರೆ ಹಣ ಬೇಕಾಗುತ್ತೆ, ಎಲ್ಲಿಂದ ದುಡ್ಡು ತರಲಿ? ಸಾಲ ಸೂಲ ಮಾಡಿದ್ರು ಕೂಡ ಯಾರೊಬ್ಬರು ದುಡ್ಡು ಕೊಡೋದಿಲ್ಲ. ನಮ್ಮ ಅವಶ್ಯಕತೆ ಎಷ್ಟಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ. ನನ್ನ ಮಗಳಿಗೆ ಈಗ ಟ್ರೀಟ್ಮೆಂಟಿಗೆ ಅಂದರೆ ದುಡ್ಡು ಎಲ್ಲಿಂದ ತರಲಿ? ನಾನು ಸ್ವಾಭಿಮಾನಿ, ನಾನು ಯಾರನ್ನು ಕೂಡ ಅವ್ರು ಯಾರ ಮುಂದೆ ಕೂಡ ಕೈ ಚಾಚುವಂತಹ ಮನಸ್ಥಿತಿ ನನಗಿಲ್ಲ ಅಂತ ಹೇಳ್ಬಿಡ್ತಾನೆ. ಆ ಮಾತು ಬಹಳ ಮನಸ್ಸಿಗೆ ತಟ್ಟುತ್ತೆ ನೋಡಿ. ಇಂತಹ ಸಂದರ್ಭವನ್ನು ಯಾರು ಬೇಕಾದರೂ ಯುಟಿಲೈಸ್ ಮಾಡ್ಕೊಂಡ್ಬಿಡ್ತಾರೆ ಹೇಳಬೇಕು ಅಂತಂದರೆ. ಆ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ವ್ಯಕ್ತಿ ಏನಿದ್ದಾರಲ್ಲ, ಅವರು ಕೂಡ ರಿಚೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ಸಹಾಯ ಮಾಡುವಂತಹ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ರು. ಕೇಳ್ತಾರೆ ಅಲ್ಲಿಗೂ ಏನಾದರೂ ಹೆಲ್ಪ್ ಬೇಕಾ ಅಂತ. ಬಟ್ ಆತ ಹಣ ಕೇಳಲಿಲ್ಲ. ನನಗೆ ಬೇಡವೇ ಬೇಡ, ಹಣ ಎಲ್ಲ ಅವಶ್ಯಕತೆ ಇಲ್ಲ, ನೀವೇನು ಪ್ರಯಾಣ ಮಾಡಿದ್ದೀರಿ ಆ ಹಣವನ್ನು ಕೊಟ್ಟರೆ ಸಾಕು ಅಂತ. ನಾವು ಆಗಾಗ್ಗೆ ಕೆಲಸ, ಜೀವನ, ಸಮತೋಲನ, ರಜೆಗಳು, CLO, PLO, ಮಾನಸಿಕ ಆರೋಗ್ಯ ದಿನಗಳ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಆದರೆ ನಮ್ಮ ಸುತ್ತಲೂ ಈ ಆಫರ್ ಇಲ್ಲದೆ ದುಡಿಯುವ, ಪಾವತಿಸಿದ ರಜೆಗಳಿಲ್ಲ, ಸುರಕ್ಷತಾ ಜಾಲಗಳು ಇಲ್ಲ, ಬ್ಯಾಕಪ್ ಯೋಜನೆಯಂತೂ ಇಲ್ಲವೇ ಇಲ್ಲ ಬಿಡಿ. ದಿನದಿಂದ ದಿನಕ್ಕೆ ಇವರ ಜೀವನ ನಿಜವಾಗಿಯೂ ಕೂಡ ಎಲ್ರಿಗೂ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಅಕ್ಟೋಬರ್ 29ನೇ ತಾರೀಕು ಈ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. 2 ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನು ಪಡ್ಕೊಂಡಿದೆ. ಎಲ್ಲರೂ ಕೂಡ ಭಾವುಕರಾಗಿದ್ದಾರೆ, ಎಲ್ಲರೂ ಕೂಡ ಮಂತ್ರಮುಗ್ಧರಾಗಿದ್ದಾರೆ. ಒಬ್ಬ ಬಳಕೆದಾರ ಮಗಳಿಗಿಂತ ಕೆಲಸ ಮುಖ್ಯಾನ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಬ್ರು, ನೀವು ಆ ಟ್ಯಾಕ್ಸಿ ಡ್ರೈವರ್ಗೆ ಸಹಾಯ ಮಾಡಬಹುದಿತ್ತಲ್ವಾ, ಬರೀ ಬಾಯಿ ಮಾತಿಂದ ಕೇಳಬಾರ್ದಿತ್ತು, ಕೈ ಬಿಚ್ಚಿ ಕೊಡಬೇಕಿತ್ತು, ಯಾಕೆ ಕೇಳಿದ್ರಿ ನೀವು ಅಂತ ಕೇಳ್ತಿದ್ದಾರೆ. ಇನ್ನೊಬ್ರು, ನೀವು ಆ ಟ್ಯಾಕ್ಸಿ ಡ್ರೈವರ್ಗೆ ಬಾಯಲ್ಲಿ ಹೇಳೋ ಅವಶ್ಯಕತೆ ಇರಲಿಲ್ಲ, ಮಾಡಿ ತೋರಿಸ್ಬೇಕಿತ್ತು, ನೀವು ಮಾತು ಮನಸ್ಸು, ನಿಮ್ಮ ಮಾತು ಏನಿದೆಯಲ್ಲ ಅದು ಮನಸ್ಸು ಮುಟ್ಟುವಂತಿದೆ, ನಿಜಕ್ಕೂ ಬದುಕು ಹೀಗೇನೆ ಅಲ್ವಾ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಏನೇ ಆಗಿರ್ಬೋದು, ಅವತ್ತು ಮುಂಬೈನ ದಾದರ್ನಲ್ಲಿ ಈ ಟ್ಯಾಕ್ಸಿ ಡ್ರೈವರ್ ಆಡಿದಂತಹ ಮಾತುಗಳು, ಆತನ ಒಂದು ಹೃದಯ ವೈಶಲ್ಯ,
ಆತನಿಗೆ ಇರುವಂತಹ ಧೈರ್ಯ ಸ್ಥೈರ್ಯ ಎಲ್ಲರನ್ನೂ ಒಂದು ಕ್ಷಣ ಇಷ್ಟು ಗಟ್ಟಿತನಾನ ಎಲ್ರಿಗೂ ಕೂಡ ಇಂತಹ ಕ್ಷಣ ಅಂತಂದ್ರೆ ಭಯವನ್ನ ಉಂಟು ಮಾಡಿಬಿಡುತ್ತೆ, ಆಘಾತಕ್ಕೆ ತಳ್ಳಿಬಿಡುತ್ತೆ. ಆದರೂ ಕೂಡ ಈ ಟ್ಯಾಕ್ಸಿ ಡ್ರೈವರ್ ಆತನ ಮಗಳಿಗೆ ಹಾಗಾಗಿದ್ರೂ ಕೂಡ ಧೈರ್ಯವನ್ನ ಕಳ್ಕೊಳ್ಳಿಲ್ಲ, ಆತನ ಸ್ಥೈರ್ಯ ಕುಗ್ಗಲಿಲ್ಲ. ಆತ ಹೇಳಿದ್ದಿಷ್ಟೇ, ನಾವು ದುಡಿಬೇಕು, ನಾವು ಬಡವರು, ಯಾರೂ ಕೂಡ ನಮ್ಮ ಕೈ ಹಿಡಿಯೋದಿಲ್ಲ. ಅದೃಷ್ಟವಶಾತ್ ಸದ್ಯ ನನ್ನ ಮಗಳಿಗೆ ಪ್ರಾಣ ಅಪಾಯ ಸಂಭವಿಸಿಲ್ಲ, ಕೈಕಾಲು ಮುರಿದೋಗಿದೆ, ದೇವರು ಅದನ್ನ ಭರಿಸುವಂತಹ ಶಕ್ತಿ ನನಗೆ ಕೊಡ್ಲಿ, ನನ್ನ ದುಡಿಮೆನೇ ದೇವರು ಅಂತ ಬದುಕ್ತಾ ಇರುವಂಥವನು. ನನ್ನ ಮಗಳನ್ನ ನಾನು ನೋಡೋದಕ್ಕೆ ಹೋಗೋದಿಲ್ಲ, ಆದರೆ ನನ್ನ ಹೆಂಡತಿಯನ್ನ ಕಳಿಸ್ತೀನಿ, ಅವಳು ಹೋಗ್ತಾಳೆ, ಬಟ್ ನಾನು ದುಡಿಯುವಂಥ ಅಗತ್ಯತೆ ಇದೆ ಅಂತ ಈಗ ಆ ಟ್ಯಾಕ್ಸಿ ಡ್ರೈವರ್ ಹೇಳಿರುವಂಥದ್ದು. ಅಷ್ಟೇ ಅಲ್ಲದೆ ನನಗೆ ಬಹಳ ನೋವು ಉಂಟಾಗ್ತಾ ಇದೆ, ನಾನು ಕೆಲಸ ಮಾಡಲೇಬೇಕು, ಜೀವನದ ಸಮತೋಲನ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕು, ಮಾನಸಿಕ ಆರೋಗ್ಯ ನನಗೂ ಕೂಡ ಕುಗ್ಗಿದೆ, ನನಗೂ ಕೂಡ ಹೆಲ್ತ್ ಇಶ್ಯೂಸ್ ಇದೆ, ಬಟ್ ಆದರೂ ಕೂಡ ನಾನು ಕುಟುಂಬಕ್ಕಾಗಿ ದುಡಿಬೇಕು ಇಷ್ಟೇ ಹೇಳ್ತಾ ಇರೋದು. ಬಟ್ ವೇತನ ಇಲ್ಲದೆ, ರಜೆ ಇಲ್ಲದೆ, ಸುರಕ್ಷಿತ ಚಾಲವಿಲ್ಲದೆ, ಬ್ಯಾಕಪ್ ಯೋಚನೆಗಳಿಲ್ಲದೆ ಬದುಕುಳಿಯೋದು ದಿನದಿಂದ ದಿನಕ್ಕೆ ಜೀವನವು ನಿಜವಾಗಿಯೂ ಕೂಡ ಎಲ್ರಿಗೂ ವಿಭಿನ್ನ ಅಂತಲೇ ಹೇಳ್ಬೋದು. ಸೊ ಈ ಟ್ಯಾಕ್ಸಿ ಡ್ರೈವರ್ನ ರೀತಿಯಲ್ಲಿ ಇನ್ನೂ ಅದೆಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಅವರಿಗೆ ಸ್ಥೈರ್ಯ ಧೈರ್ಯ ಹೆಚ್ಚು ಕೊಡಲಿ. ಈಗಾಗಲೇ ಒಂದು ಕಡೆ ಅವರು ಮಗಳ ಪರಿಸ್ಥಿತಿ ಕೇವಲ ಕೈಕಾಲು ಮುರಿದು ಚೆನ್ನಾಗಾಗಿದ್ಲು ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಈಗ ನೋಡಿದ್ರೆ ಆ ಮಗಳ ಸ್ಥಿತಿ ಈಗ ಚಿಂತಾಜನಕವಾಗಿದೆ ಅನ್ನೋಂಥ ಪೋಸ್ಟ್ ಮತ್ತೊಂದು ಹರಿದಾಡ್ತಾ ಇದೆ. ಏನೇ ಆಗಲಿ ಟ್ಯಾಕ್ಸಿ ಡ್ರೈವರ್ಗೆ ಹಾಗೆ ಅವರ ಕುಟುಂಬಸ್ಥರಿಗೆ ಈ ನೋವನ್ನು ತಡ್ಕೊಳ್ಳುವಂತಹ ಶಕ್ತಿ ಕೊಡಲಿ. ಇದಾಗಿತ್ತು ಇವರಿಗಿನ ರೆಬಲ್ ಟಿವಿ. ನೋಡ್ತಾ ಇರಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.